ಲವಂಗದ ಆರೋಗ್ಯದ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಾಂಬಾರು ಪದಾರ್ಥ. ಬಾಯಲ್ಲಿ ಇದನ್ನ ಅಗಿತಾ ಇರಬೇಕಾದ್ರೆ ಖಾರ ಅನ್ನಿಸ್ತದೆ, ಅದಕ್ಕೆ ತೀಕ್ಷ್ಣ ಗುಣಧರ್ಮವನ್ನ. ಇದು ವಾತ ರೋಗಗಳನ್ನ ನಿವಾರಣೆ ಮಾಡತಕ್ಕಂಥ ಅದ್ಭುತ ದಿವ್ಯ ಔಷಧಿ. ತಕ್ಷಣಕ್ಕೆ ನಮ್ಮ ಒಣ ಕೆಮ್ಮಿನ ಸಮಸ್ಯೆ ಇನ್ಸ್ಟಂಟ್ ಆಗಿನೇ ಕಡಿಮೆ ಆಗ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟಿ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಲವಂಗದ ಆರೋಗ್ಯದ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಲವಂಗ ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಾಂಬಾರು ಪದಾರ್ಥ. ಈ ಲವಂಗದಲ್ಲಿ ಔಷಧಿ ಸತ್ವಗಳು ಜಾಸ್ತಿ ಇದ್ದಾವೆ. ಔಷಧಿ ಸತ್ವಗಳು ಅಂತ ಹೇಳಿದ್ರೆ ಅತಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ ಅಂಶ ಇದರಲ್ಲಿದೆ, ಹಾಗೂ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ಮೈಕ್ರೋಬಿಯಲ್, ಹೀಗೆ ಆಂಟಿ ಪೈರೆಟಿಕ್ ಅಂಶಗಳು ಇದರಲ್ಲಿ ಇದ್ದಾವೆ. ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಇದು ಶೀತವೀರ್ಯ ಗುಣಧರ್ಮವನ್ನು ಹೊಂದಿದೆ ಅಂತ ಹೇಳ್ತಾರೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಆದರೆ ಆಯುರ್ವೇದ ಗ್ರಂಥದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಇದು ಹಿಮಗುಣವನ್ನು ಹೊಂದಿದೆ. ಹಿಮ ಅಂದ್ರೇನು? ತಂಪು. ನಾವೆಲ್ಲ ತಿಳ್ಕೊಂಡಿರ್ತೇವೆ ಲವಂಗ ಅಂದರೆ ತುಂಬ ಹೀಟ್ ಅಲ್ವಾ ಅಂಥೇಳಿ. ಅಲ್ಲ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಶೀತವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಹಾಗೆಯೇ ತೀಕ್ಷ್ಣ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು. ಬಾಯಲ್ಲಿ ಇದನ್ನು ಅಗಿತಾ ಇರಬೇಕಾದ್ರೆ ಖಾರ ಅನ್ನಿಸ್ತದೆ, ಅದಕ್ಕೆ ತೀಕ್ಷ್ಣ ಗುಣಧರ್ಮವನ್ನು, ರಸವನ್ನು ಹೊಂದಿರತಕ್ಕಂಥ ಒಂದು ಲವಂಗ. ಹಾಗೂ ಸ್ನಿಗ್ಧ ಗುಣಧರ್ಮವನ್ನು ಹೊಂದಿದೆ. ಉಷ್ಣನೂ ಇದೆ, ತೀಕ್ಷ್ಣನೂ ಇದೆ, ಮತ್ತು ಸ್ನಿಗ್ಧ ಇದೆ, ಮತ್ತು ತೀಕ್ಷ್ಣ ಇದೆ, ಮತ್ತು ತಂಪು ಗುಣಧರ್ಮ. ಸ್ನಿಗ್ಧ ಗುಣಧರ್ಮ, ತಂಪು ಗುಣಧರ್ಮ ಹಾಗೂ ತೀಕ್ಷ್ಣ ಗುಣಧರ್ಮ, ಈ ಪ್ರಭಾವಗಳನ್ನು ಇದು ಹೊಂದಿದೆ ಅಂತ ಹೇಳಿ. ಹಾಗಿದ್ರೆ ಸ್ನಿಗ್ಧ ಗುಣಧರ್ಮವನ್ನು ಹೊಂದಿರೋದ್ರಿಂದ ಇದು ವಾತ ರೋಗಗಳನ್ನು ನಿವಾರಣೆ ಮಾಡತಕ್ಕಂಥ ಅದ್ಭುತ ದಿವ್ಯ ಔಷಧಿ. ಹಾಗೂ ಇದು ಈ ಸ್ನಿಗ್ಧ ಗುಣಧರ್ಮವನ್ನು ಹೊಂದಿರೋದ್ರಿಂದ ಪಿತ್ತದ ರೋಗಗಳನ್ನು ನಿವಾರಣೆ ಮಾಡೋದ್ರಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಔಷಧಿ ಅಂತ ಹೇಳ್ಬೋದು. ಯಾವ್ಯಾವ ಸಮಸ್ಯೆ ಇರತಕ್ಕಂಥವ್ರು ಇದನ್ನ ಹೇಗೆ ಬಳಸಬಹುದು ಅಂತಕ್ಕಂಥ ಉದಾಹರಣೆಗಳನ್ನು ಈಗ ನೋಡೋಣ. ಮೊದಲನೇದಾಗಿ, ಈ ಲವಂಗವನ್ನು ನಾವು ಬೆಳಗ್ಗೆ ಅಥವಾ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ 2 ಲವಂಗವನ್ನು ಬಾಯಲ್ಲಿಟ್ಟು ಅದನ್ನು ಅಗದು ನಿಧಾನವಾಗಿ ಅದರ ರಸವನ್ನು ಕುಡಿಯೋದ್ರಿಂದ ಆಗುವ ಪ್ರಯೋಜನಗಳನ್ನು ನೋಡೋಣ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಡ್ರೈ ಕಾಫ್ ಇರ್ತದೆ, ಒಣ ಕೆಮ್ಮು ಅಂತ ಹೇಳ್ತಾರೆ, ಆ ಕೆಮ್ಮು ಸಂಪೂರ್ಣವಾಗಿ ನಿಲ್ತದೆ. ಅದನ್ನು ಹಾಕಿ ನಿಧಾನ ಅಗೆದು ರಸ ಕುಡಿಯೋ ಸಂದರ್ಭದಲ್ಲಿ ತಕ್ಷಣಕ್ಕೆ ನಮ್ಮ ಒಣ ಕೆಮ್ಮಿನ ಸಮಸ್ಯೆ ಇನ್ಸ್ಟಂಟ್ ಆಗಿನೇ ಕಡಿಮೆ ಆಗ್ತದೆ. ಎರಡನೇದು, ನಮ್ಮಲ್ಲಿ ಏನಂತ ಹೇಳಿದ್ರೆ ಇದರಿಂದ ಶುಕ್ರ ವರ್ಧನೆ ಆಗುತ್ತೆ. ಶುಕ್ರ ಧಾತುವಿನ ವರ್ಧನೆ, ರಸ ಮತ್ತು ಮೇಧ, ಮಜ್ಜ ಮತ್ತು ಶುಕ್ರ ಧಾತುವನ್ನು ವೇಗವಾಗಿ ವರ್ಧನೆ ಮಾಡುವ ಶಕ್ತಿ ಇದರಲ್ಲಿದೆ. ಅಂದರೆ ಬೆಳಗ್ಗೆ ಸಾಯಂಕಾಲ 2 ಲವಂಗವನ್ನು ಸೇವನೆ ಮಾಡೋದ್ರಿಂದ ಶುಕ್ರ ಧಾತುವಿನ ವರ್ಧನೆ ಆಗುತ್ತೆ. ಸತಿಪತಿಗಳ ದೈಹಿಕ ಒಂದು ಸುಖಭೋಗದ ಸಮಸ್ಯೆಗಳಿಗೆ, ನಿಶಕ್ತಿಯ ಸಮಸ್ಯೆಗಳಿಗೆ ಇದು ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು. ಅತಿ ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು
ಆ ಒಂದು ಏನಂತ ಹೇಳಿದ್ರೆ ಒಂದು ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳಿಗೆ, ಪುನರ್ಜನ್ಮ ಜನ್ಮ ಸಂತಾನೋತ್ಪತ್ತಿಯ ಒಂದು ಅಂಗಾಂಗಗಳಿಗೆ, ಸಂತಾನೋತ್ಪತ್ತಿಯ ಅಂಗಾಂಗಗಳ ಹಾರ್ಮೋನ್ಸ್ಗಳ ವ್ಯತ್ಯಾಸಗಳನ್ನು ಸರಿ ಮಾಡಲಿಕ್ಕೆ ಇದೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಪದಾರ್ಥ, ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಬಾಯಲ್ಲಿ ಬೆಳಗ್ಗೆ ಸಂಜೆ ಒಂದೊಂದು 2 ಲವಂಗವನ್ನು ಇಟ್ಟು ಅದನ್ನು ನಿಧಾನವಾಗಿ ಅಗದು ರಸವನ್ನು ಕುಡಿಯೋದ್ರಿಂದ ಇಷ್ಟೆಲ್ಲ ಆಗುತ್ತೆ. ಮತ್ತು ಇದಾದ ಮೇಲೆ ಇದರಿಂದಾಗಿ ನಮ್ಮ ಅಸಿಡಿಟಿಯ ಸಮಸ್ಯೆನೂ ಕಡಿಮೆ ಆಗ್ತದೆ. ಈ ಪಿತ್ತದ ಸಮಸ್ಯೆಯಿಂದ ಕೆಲವರಿಗೆ ಹೀಟಾಗಿ ಶೀತ ಆಗ್ತಾ ಇರ್ತದೆ. ಅಂಥವರು ಕೂಡ ಇದನ್ನು ಅಗದು ಸೇವನೆ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳನ್ನು ತಾವು ಪಡ್ಕೊಳ್ಬೋದು. ಹಾಗೆಯೇ ಇದರ ಒಂದು ಕಷಾಯವನ್ನು ಸೇವನೆ ಮಾಡೋದ್ರಿಂದ ಹಲವಾರು ಲಾಭಗಳಿದ್ದಾವೆ. ಆದರೆ ಕಷಾಯ ಹೇಗೆ ಮಾಡೋದು ಅಂದರೆ, ಒಂದು 2 ರಿಂದ 3 ಲವಂಗವನ್ನು ರಾತ್ರಿ ನೀರಿನಲ್ಲಿ ನೆನೆಸಿ, ಅದೊಂದು 200 ml ನೀರಿನಲ್ಲಿ ನೆನೆಸಿದಾಗ ಅದೇ ನೀರಿನಲ್ಲಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಅದು ಕುದ್ದು 100 mlಗೆ ಕರಗಬೇಕು, 200 ml. ಆಮೇಲೆ ಅದನ್ನು ಶೋಧಿಸಿಕೊಂಡು ಕುಡಿದ್ರೆ ಅದರಿಂದ ಒಣ ಕೆಮ್ಮು, ನಾಯಿ ಕೆಮ್ಮು ಅಂತ ಬರ್ತಲ್ಲ, ಅಂಥ ಸಮಸ್ಯೆಗಳು ಕಮ್ಮಿ ಆಗ್ತವೆ. ಅದರ ಜೊತೆಗೆ ಹೈಪರ್ ಅಸಿಡಿಟಿಯ ಸಮಸ್ಯೆಗಳು ಕಮ್ಮಿ ಆಗ್ತವೆ. ಮತ್ತು ಮಲಬದ್ಧತೆಯ ಸಮಸ್ಯೆನೂ ಕೂಡ ಕಮ್ಮಿ ಆಗುತ್ತೆ. ಯಾಕಂದರೆ ಇದರಲ್ಲಿರ್ತಕ್ಕಂಥ ಒಂದು ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಫಂಗಲ್ ಆ ಒಂದು ಸ್ವಭಾವಗಳು ನಮ್ಮ ಕರಳಿನಲ್ಲಿರ್ತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಸಂಪೂರ್ಣವಾಗಿ ನಾಶಪಡಿಸೋದ್ರ ಮೂಲಕ ಆ ಕರುಳಿಗೆ ಬೇಕಾಗಿರುವ ಗಟ್ ಬ್ಯಾಕ್ಟೀರಿಯಾಗಳನ್ನ ಕ್ರಿಯಾಶೀಲಗೊಳಿಸಿ ಕರುಳಿನಲ್ಲಿ ಪೆರಿಸ್ಟೈಟಲ್ ಮೂಮೆಂಟ್ ಅಂತ ಏನಿರ್ತದೆ ಅದನ್ನು ಕ್ರಿಯಾಶೀಲಗೊಳಿಸಿ ನಮ್ಮ ಮಲವಿಸರ್ಜನೆ ಸರಾಗವಾಗಿ ಆಗಲಿಕ್ಕೆ ಇದು ಕೆಲಸ ಮಾಡ್ತದೆ. ಇದು ಅನುಲೋಮಕವಾಗಿ ಇದು ಕೆಲಸ ಮಾಡ್ತದೆ. ಯಾರಿಗಾದರೂ ಮಲವಿಸರ್ಜನೆ ಆಗದೆ ತುಂಬ ಹೊಟ್ಟೆ ಕಟ್ಕೊಂಡಿದ್ರೆ ಇದರ ಕಷಾಯವನ್ನು ಕುಡಿದ್ರೆ ಅದು ಸರಾಗವಾಗಿ ಕೆಲಸ ಮಾಡುತ್ತೆ, ಮಲವಿಸರ್ಜನೆ ಹೋಗುತ್ತೆ. ಯಾಕಂದರೆ ಇದು ವಾತಾನುಲೋಮಕವಾಗಿ ಕೆಲಸ ಮಾಡುತ್ತೆ. ಇನ್ನು ಉರಿ ಮೂತ್ರದ ಸಮಸ್ಯೆ ಇರತಕ್ಕಂಥವ್ರು ಇದರ ಕಷಾಯವನ್ನು ಕುಡಿದ್ರಿಂದ ಉರಿ ಮೂತ್ರದ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಇದರ ಕಷಾಯವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಚರ್ಮದಲ್ಲಿ ಪಿತ್ತಜನ್ಯವಾಗಿ ಬರ್ತಕ್ಕಂಥ ರ್ಯಾಷಸ್ಗಳಾಗಿರ್ಬೋದು, ಪಿತ್ತಗಂಧಿ ಆಗಿರ್ಬೋದು, ಇಂತಹ ಸಮಸ್ಯೆಗಳು ಕಡಿಮೆ ಆಗ್ತವೆ. ಅದನ್ನು ಅರ್ಟಿಕೇರಿಯಾ ಅಂತ ಕರೀತಾರಲ್ಲ, ಹಂಗೆ ಅದರ ಒಂದು ಕಷಾಯವನ್ನು ಕುಡಿದ್ರಿಂದ ಅವು ಬೇಗ ಕಡಿಮೆ ಆಗ್ತವೆ. ಅರ್ಟಿಕೇರಿಯಾ, ಪಿತ್ತಗಂಧೆಯ ಒಂದು ಸಮಸ್ಯೆನ ಅರ್ಟಿಕೇರಿಯಾ ಅಂತ ಕರೀತಾರೆ. ಹಾಗೆಯೇ ಈ ಫಂಗಲ್ ಇನ್ಫೆಕ್ಷನ್ ಆಗ್ತಿರ್ತವೆ. ಹಾಗೆಯೇ ಪದೇ ಚರ್ಮದಲ್ಲಿ ರ್ಯಾಷಸ್ಗಳು ಬರೋದು, ಅಲರ್ಜಿ ಆಗೋದು, ತುಂಬ ತುರಿಕೆ, ಇಂಥವೆಲ್ಲ ಸಮಸ್ಯೆಗಳು ಪಿತ್ತಜನ್ಯವಾಗಿ ಬರ್ತಕ್ಕಂಥ ಈ ಸಮಸ್ಯೆಗಳನ್ನ ಇದು ಬೇಗ ಸರಿ ಮಾಡುತ್ತೆ. ಹಾಗೂ ಈ ಲವಂಗದ ಒಂದು ಕಷಾಯವನ್ನು ಸೇವನೆ ಮಾಡೋದ್ರಿಂದ ಮೆದುಳು ತುಂಬ ಚುರುಕಾಗುತ್ತೆ. ಇದು ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟನ್ನು ಹೊಂದಿರೋದ್ರಿಂದ ಮೆದುಳಿನ ಒಂದು ಬ್ರೈನ್ ಫಂಕ್ಷನ್ ಇದು ಕ್ರಿಯಾಶೀಲಗೊಳಿಸುವ ಶಕ್ತಿಯ ಕೆಲಸ ಮಾಡುತ್ತೆ. ಬ್ರೈನ್ ಫಂಕ್ಷನ್ ಇಂಪ್ರೂವ್ಮೆಂಟ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಇದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಆ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಅಂಶಗಳಿದ್ದಾವೆ. ಯಾವಾಗ ಬ್ರೈನಲ್ಲಿ ಇನ್ಫ್ಲಮೇಷನ್ ಆಗುತ್ತೆ ಆವಾಗ ಅದರಿಂದ ಏನಾಗುತ್ತೆ, ಹೆಮರೇಜ್ಗಳಾಗ್ತವೆ. ಯಾಕಂದರೆ ಅಲ್ಲಿ ನರಗಳಿಗೆ ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಜಾಗನೇ ಇರೋದಿಲ್ಲ. ನಮ್ಮ ಈ ಮೆದುಳಿನ ಭಾಗದಲ್ಲಿ ಏನಿರುತ್ತೆ, ಸ್ಕಾಲ್ಪ್ ಇರ್ತದೆ, ಒಂದು ಬುರುಡೆ. ಅಲ್ಲಿ ಏನಾದರೂ ನರಗಳಿಗೆ ಒತ್ತಡ ಆದಾಗ ಅದು ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ಅದಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲೇನಾದರೂ ಇನ್ಫ್ಲಮೇಷನ್ ಆದರೆ ಎಕ್ಸ್ಪ್ಯಾಂಡ್ ಆಗ್ಬೋದು. ಆದರೆ ಅಲ್ಲೇನಾದರೂ ಇನ್ಫ್ಲಮೇಷನ್ ಆಯಿತು ಅಂತ ಹೇಳಿದ್ರೆ, ಒತ್ತಡ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಡೈರೆಕ್ಟಾಗಿ ನರಗಳು ಬ್ಲಾಸ್ಟ್ ಆಗ್ತವೆ. ಅದನ್ನೇ ಹೆಮರೇಜ್ ಅಂತ ಕರೆಯೋದು. ಹಾಗೆ ಬ್ರೈನ್ ಹೆಮರೇಜ್ ಆಗಬಾರ್ದು, ಬ್ರೈನು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಲವಂಗದ ಕಷಾಯ ಬಹಳ ಒಳ್ಳೆಯದು. ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡುತ್ತೆ, ಇನ್ಫ್ಲಮೇಷನನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಅಂಶ ಇರೋದ್ರಿಂದ ಮೆದುಳಿನ ಸರ್ಕ್ಯುಲೇಷನನ್ನು ಮತ್ತು ಬ್ಲಾಕೇಜಸ್ಗಳನ್ನು ಆಗದಂತೆ ತಡೆಯೋದ್ರ ಮೂಲಕ ಬ್ರೈನ್ ಫಂಕ್ಷನ್ಗೆ ಒಳ್ಳೆಯ ಶಕ್ತಿ ಅನ್ನೋದು ತುಂಬುತ್ತದೆ. ಹಾಗೂ ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಕಣ್ಣಿನಲ್ಲಿ ಮುಖ್ಯವಾಗಿ ಆಲೋಚಕ ಪಿತ್ತ ವಿಕಾರದಿಂದ ಬರುವ ಕಣ್ಣಿನ ಸಮಸ್ಯೆಗಳು, ಕಣ್ಣಿನಲ್ಲಿ ಅತಿ ಸೂಕ್ಷ್ಮ ನರಗಳಿರ್ತವೆ, ಅವುಗಳಲ್ಲಿ ಆಗ್ತಕ್ಕಂಥ ಇನ್ಫೆಕ್ಷನ್ಗಳು, ಇನ್ಫ್ಲಮೇಷನ್ಗಳು, ಬ್ಲಾಕೇಜಸ್ ಇವೆಲ್ಲವನ್ನು ಸರಿ ಮಾಡುವ ಶಕ್ತಿ ಈ ಒಂದು ಲವಂಗಕ್ಕಿದೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ
ಬ್ಯಾಕ್ಟೀರಿಯಲ್ ಸ್ವಭಾವ ಇರೋದ್ರಿಂದ, ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಸ್ವಭಾವ ಇರೋದ್ರಿಂದ ಆ ಒಂದು ಕಣ್ಣಿನ ಒಳಗೆ ಆಗ್ತಕ್ಕಂಥ ಮುಖ್ಯವಾಗಿ ಡಯಾಬೆಟಿಕ್ ರೆಟಿನೋಪತಿ ಅಂತ ಆಗ್ತದೆ. ಈ ಡಯಾಬೆಟಿಕ್ ರೆಟಿನೋಪತಿಯಿಂದ ಕಣ್ಣಿನ ನರಗಳೆಲ್ಲ ಬ್ಲಾಕ್ ಆಗಿಬಿಡ್ತವೆ. ಅದಕ್ಕೆ ಲೇಸರ್ ಸರ್ಜರಿ ಅದೆಲ್ಲ ಮಾಡಿಸ್ತಾರೆ. ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಇದ್ದರೆ ಅಂಥ ಸಮಸ್ಯೆ, ಲವಂಗದ ಕಷಾಯವನ್ನು ಕುಡಿತಾ ಬಂದರೆ ಆ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬೋದು. ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿದ್ದರೆ ಅದಕ್ಕೆ ಕೆಲವೊಂದಿಷ್ಟು ಆಯುರ್ವೇದಿಕ್ ಔಷಧಿಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಇದಾದ ಮೇಲೆ ಇದರ ಕಷಾಯವನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಒಬ್ಯಾಸಿಟಿಯ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ, ಬೊಜ್ಜು ಕರಗುತ್ತೆ. ಆಮೇಲೆ ಇದರ ಜೊತೆಗೆ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ನ ಸಮಸ್ಯೆ, LDL ಅಂದರೆ ಟೋಟಲ್ ಲಿಪಿಡ್ ಪ್ರೊಫೈಲ್ ಇದೆಯಲ್ಲ, ಅದೆಲ್ಲವೂ ಸಹಜ ಸ್ಥಿತಿಗೆ ಬರುವಲ್ಲಿ ಇದರ ಕಷಾಯ ಬಹಳ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತದೆ. ಹಾಗೆ ಇದು ರಕ್ತ ಸಂಚಾರದ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುತ್ತೆ. ರಕ್ತಪಿತ್ತದ ಪ್ರಕೋಪಗಳನ್ನು ಇದು ತಡೆಗಟ್ಟುತ್ತೆ. ರಕ್ತಪಿತ್ತ ಪ್ರಕೋಪದಿಂದ ಸುಮಾರು 40ರಿಂದ 50 ವಿಭಿನ್ನ ಬಗೆಯ ಇನ್ಫ್ಲಮೇಟರಿ ಡಿಸೀಸ್ಗಳು ಬರ್ತವೆ. ಹಾರ್ಟಲ್ಲಿ ಆ ಇನ್ಫ್ಲಮೇಷನ್ ಆಯ್ತಂದರೆ ಕಾರ್ನರಿ ಆರ್ಟರಿ ಡಿಸೀಸ್ ಆಗುತ್ತೆ. ಕಾಲಲ್ಲಿ ಆಯ್ತಂದರೆ ಅದೇ ವೆರಿಕೋಸ್ ವೇನ್ ಆಗುತ್ತೆ. ಅದೇ ಆ ಇನ್ಫ್ಲಮೇಷನ್ನು ನಮ್ಮ ಜಾಯಿಂಟ್ಸ್ ಎಲ್ಲ ಆದರೆ ಅದೇ ಆಸ್ಟಿಯೋಆರ್ಥರೈಟಿಸ್, ರೊಮಟೈಡ್ ಆರ್ಥರೈಟಿಸ್ ಆಗುತ್ತೆ. ಅಂತ ಇನ್ಫ್ಲಮೇಷನ್ ಶರೀರದಲ್ಲಿ ಆಗಬಾರ್ದು ಅಂತ ಹೇಳಿದ್ರೆ ಈ ಒಂದು ಕಷಾಯವನ್ನು ಕುಡಿಯೋದು. ಹಾರ್ಟ್ ಬ್ಲಾಕೇಜಸ್ಸನ್ನು ಕೂಡ ಈ ಕಷಾಯದ ಸೇವನೆಯಿಂದ ನಾವು ಪ್ರಾರಂಭಿಕ ಹಂತದಲ್ಲಿದ್ದರೆ ಅಂದರೆ ರಿವರ್ಸ್ ಮಾಡ್ಕೊಳ್ಬೋದು. ಆ ಕಷಾಯದಲ್ಲಿ ಏನು ಹಾಕೋಬೋದು, ಸ್ವಲ್ಪ ಅರಿಶಿಣದ ನುಚ್ಚು, ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕೋಬೋದು. ಅಂದರೆ 4 ನೆನೆಸಿರ್ತಕ್ಕಂಥ ಲವಂಗದಲ್ಲಿ 1 ಚಮಚ ಅರಿಶಿಣದ ನುಚ್ಚು, ಒಂದು 4 ಚಿಟಿಕೆ ಕಾಳು ಮೆಣಸಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಅದರಲ್ಲಿ 1/4 ಚಮಚ ಚಕ್ಕೆ ಪುಡಿ ಹಾಕ್ಕೊಂಡು ಅದನ್ನು ಒಂದು 200 ml ಇಂದ ಒಂದು 100 ml ವರೆಗೂ, ಅಂದರೆ 1 ಗ್ಲಾಸ್ನಿಂದ ಅರ್ಧ ಗ್ಲಾಸ್ವರೆಗೆ ರಿಡ್ಯೂಸ್ ಮಾಡಿ ಕುಡಿದ್ರೆ ಹಾರ್ಟ್ ಬ್ಲಾಕೇಜಸ್ಸು ಬಹಳ ಬೇಗ ಕ್ಲಿಯರ್ ಆಗ್ತಾ ಹೋಗ್ತವೆ. ಇದು ಒಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಆ್ಯಂಟಿ ಫಂಗಲ್ ಗುಣ ಸ್ವಭಾವಗಳನ್ನ ಹೊಂದಿರೋದ್ರಿಂದ ನಮ್ಮ ಕರಳಿನ ಒಳಭಾಗದಲ್ಲಿ ಆಗಿರ್ಬೋದು, ನಮ್ಮ ಡೈಜೆಸ್ಟಿವ್ ಸಿಸ್ಟಮಿನ ಒಳಭಾಗದಲ್ಲಿ ಆಗಿರ್ಬೋದು, ಅಲ್ಲಿ ಇನ್ಫೆಕ್ಷನ್ಗಳಾಗಿ ಒಂಥರ ಫಂಗಲ್ ಥರ ಇನ್ಫೆಕ್ಷನ್ಗಳಾಗಿ ಅದು ನಮ್ಮ ಬ್ಯಾಡ್ ಬ್ರೆತ್ಗೆ ಕಾರಣ ಆಗುತ್ತೆ. ಇದರಲ್ಲಿರ್ತಕ್ಕಂಥ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಇನ್ಫ್ಲಮೇಟರಿ ಸ್ವಭಾವಗಳು ಈ ಬ್ಯಾಡ್ ಬ್ರೆತ್ತನ್ನು ತಡೆಯೋದ್ರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ಅದಕ್ಕೆ ಇದರ ಕಷಾಯವನ್ನು ಕುಡಿಯೋದ್ರಿಂದ ಬಾಯಿಯ ದುರ್ವಾಸನೆಯನ್ನು ಕೂಡ ನಾವು ತಡಿಬೋದು. ಡೈಜೆಷನ್ ಇಂಪ್ರೂವ್ಮೆಂಟ್ ಮಾಡಿ ಮೋಷನನ್ನು ಸರಿಯಾಗಿ ಆಗುವಂತೆ ಮಾಡೋದ್ರ ಜೊತೆಗೆ ಆ ಒಂದು ಇನ್ಫೆಕ್ಷನ್ಸ್ಗಳನ್ನು ಕೂಡ ಸರಿ ಮಾಡಿ ಅಲ್ಲಿ ಇರ್ತಕ್ಕಂಥ ಬ್ಯಾಡ್ ಬ್ರೆತ್ತು, ದುರ್ವಾಸನೆ, ಬಾಯಿ ದುರ್ವಾಸನೆಯನ್ನು ಕಡಿಮೆ ಮಾಡೋದ್ರಲ್ಲಿ ಕಷಾಯ ಬಹಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಹಾಗೆಯೇ ಇಷ್ಟೆಲ್ಲ ಲಾಭದಾಯಕವಾಗಿ ಕೆಲಸ ಮಾಡ್ತಕ್ಕಂಥ ಈ ಒಂದು ಲವಂಗವನ್ನು ಕಫ ಪ್ರಕೃತಿ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡಿದಾಗ ಏನಾಗ್ತದೆ, ಕೆಲವೊಬ್ಬರಿಗೆ ಅದರಿಂದ ಕೆಲವು ಸಂದರ್ಭದಲ್ಲಿ ಅದರಿಂದ ತಂಪು ಹೆಚ್ಚಿಗೆ ಆಗ್ತಕ್ಕಂಥ ಚಾನ್ಸಸ್ಗಳು ಇರ್ತವೆ. ಆದರೂ ಕೂಡ ಇದನ್ನು ಆಯುರ್ವೇದದಲ್ಲಿ ವಿಚಿತ್ರ ಪ್ರತ್ಯಾರಬ್ಧ ಅಂತ ಕರೆಯಲಾಗಿದೆ. ಅಂದರೆ ಇದು ತಂಪು ಪ್ರಕೃತಿ ಇದ್ದಾಗಲೂ ಕೂಡ ಪ್ರತಿಶತ 90% ಜನರಿಗೆ ಕಫ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಇದು ಹೊಂದ್ಕೊಳ್ಳುತ್ತೆ. ಇನ್ನು 10% ಜನರಿಗೆ ಇದು ಅಷ್ಟೊಂದು ಸರಿಯಾಗಿ ಹೊಂದ್ಕೊಳ್ಳೋದಿಲ್ಲ. 90% ಜನರಿಗೆ ಇದು ಹೊಂದ್ಕೊಳ್ಳುತ್ತೆ. ನಾವು ಪ್ರಯೋಗ ಮಾಡಿ ನೋಡಬೇಕು, ಇದರಿಂದ ನಮಗೆ ಆರಾಮ್ ಸಿಗ್ತಾ ಇದೆ ಅಂದರೆ ಇದನ್ನು ಉಪಯೋಗ ಮಾಡಲಿಕ್ಕೆ ಅಡ್ಡಿಲ್ಲ. ಅಂದರೆ ಇದು ಅನುಲೋಮಕವಾಗಿ ಕೆಲಸ ಮಾಡೋದ್ರಿಂದ ನಮ್ಮ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಈ ಪಿತ್ತಜ ಸಮಸ್ಯೆಯಿಂದ ಉಸಿರಾಟ ತೊಂದರೆ ಆಗಿ ಒಂಥರ ಸ್ವಯಂ ಅಂತ ಶಬ್ದ ಬರ್ತಾ ಇದ್ರೆ ಆ ಒಂದು ಸಮಸ್ಯೆಯನ್ನು, ರೆಸ್ಪಿರೇಟರಿಯ ಒಂದು ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ಬ್ಲಾಕೇಜಸ್ಗಳ ಸಮಸ್ಯೆಯನ್ನು, ಪಿತ್ತ ಮತ್ತು ವಾತಜನ್ಯವಾಗಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಇದು ಸರಿಪಡಿಸುತ್ತೆ. ಅಂದರೆ ಶ್ವಾಸಕೋಶವನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ. ಹೀಗೆ ಇದರ ಸೇವನೆಯ ವಿಧಾನವನ್ನು ಸರಿಯಾಗಿ ತಿಳ್ಕೋಬೇಕು. ಮತ್ತು ಗರ್ಭಿಣಿ ಸ್ತ್ರೀಯರು ಇದನ್ನು ಬಳಸುವ ಹಾಗಿಲ್ಲ. ಬಳಸುವ ಕೆಲವು ಸಂದರ್ಭದಲ್ಲಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಬೇಕು. ಹಾಗೂ ಏನಾದರೂ ಶರೀರದಲ್ಲಿ ದೊಡ್ಡ ದೊಡ್ಡ ಸರ್ಜರಿಗಳಾಗಿರ್ತಕ್ಕಂಥವ್ರು ಅಂಥವ್ರು ಕೂಡ ವೈದ್ಯರ ಸಲಹೆಗೆ ಅನುಸಾರವಾಗಿ ಇದನ್ನು ಬಳಸಬೇಕು. ಅತಿಯಾಗಿ ಬಳಸಂಗಿಲ್ಲ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 2ರಿಂದ 4 ಲವಂಗವನ್ನು ಬಳಸ್ಬೋದಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಬಳಸುವ ಹಾಗೆ ಇಲ್ಲ. ಆದ್ಮೇಲೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ಈ ವಿಚಾರವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರುತ್ತೆ. ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.